ಎಸ್, ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಇಬ್ಬರು ಮಹಿಳೆಯರಿಗೆ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಕೃಷ್ಣ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆದಿದ್ದು, ಮಹಿಳೆಯರ ದೇಹದಲ್ಲಿದ್ದ 4.5 ಕೆಜಿ ಹಾಗೂ 2.5 ಕೆಜಿ ತೂಕದ ಅಂಡಾಂಶದ ಗೆಡ್ಡೆಯನ್ನ ಹೊರತೆಗೆಯುವಲ್ಲಿ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳು ಸಕ್ಸಸ್ ಆಗಿದ್ದಾರೆ. ಇದೊಂದು ತೀರಾ ಕ್ಲಿಷ್ಟಕರ ಕೆಲಸವಾಗಿದ್ದು, ಇದನ್ನು ನಮ್ಮ ವೈದ್ಯರು ಮತ್ತು ಸಿಬ್ಬಂದಿಗಳ ತಂಡ ಯಶಸ್ವಿಯಾಗಿ ನಿಭಾಯಿಸಿದ್ದು ನಮಗೆ ತುಂಬಾ ಹೆಮ್ಮೆ ತಂದಿದೆ ಅಂತ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಗೀತಾ ತಿಳಿಸಿದ್ದಾರೆ. ಗುರುವಾರ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೂನ್ 9ರಂದು ಮಹಿಳೆಯೋರ್ವರು ಹೊಟ್ಟೆ ನೋವಿನ ಸಮಸ್ಯೆಯಿಂದ ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರನ್ನ ತಪಾಸಣೆ ನಡೆಸಿ ಸ್ಕ್ಯಾನಿಂಗ್ ಮಾಡಿದಾಗ ದೇಹದಲ್ಲಿ 4.5 ಕೆಜಿ ತೂಕದ ಅಂಡಾಂಶದ ಗೆಡ್ಡೆ ಇರೋದು ಬೆಳಕಿಗೆ ಬಂತು. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೀನಿಧಿ ಹಾಗೂ ಡಾಕ್ಟರ್ ಸುಷ್ಮಿತಾ ನೇತೃತ್ವದ ಆಸ್ಪತ್ರೆಯ ತಂಡ ಮಹಿಳೆಗೆ ಅಂಡಾಂಶದ ಗೆಡ್ಡೆಯನ್ನ ಯಶಸ್ವಿ ಶಸ್ತ್ರಚಿಕಿತ್ಸೆ ಮೂಲಕ ಹೊರ ತೆಗೆದಿದ್ದಾರೆ. 51 ವರ್ಷದ ಮಹಿಳೆಗೂ ಇದೇ ದಿನ ಇಂತಹುದೇ ಸಮಸ್ಯೆ ಕಾಣಿಸಿಕೊಂಡು ಆಕೆಯ ದೇಹದಲ್ಲಿ 2.5 ಕೆಜಿ ತೂಕದ ಅಂಡಾಂಶದ ಗೆಡ್ಡೆ ದೇಹದಲ್ಲಿ ಪತ್ತೆಯಾಗಿತ್ತು. ಈ ಎರಡೂ ಶಸ್ತ್ರಚಿಕಿತ್ಸೆಗಳನ್ನ ಒಂದೇ ದಿನ ಯಶಸ್ವಿಯಾಗಿ ನಡೆಸಿರೋದು ಆಸ್ಪತ್ರೆಗೆ ಹೆಮ್ಮೆ ತಂದಿದೆ ಅಂತ ಯಶಸ್ವಿ ಶಸ್ತ್ರಚಿಕಿತ್ಸೆಯ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ರು. ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೆ. ಇತ್ತೀಚೆಗೆ ನಮ್ಮ ಹಲವು ಸಾಧನೆಗಳನ್ನು ತಮ್ಮ ಮುಂದೆ ಹೇಳೋದಕ್ಕೆ ಅವಕಾಶ ಆಗಲಿಲ್ಲ. ಏನೋ ಒಂದು ಕಾಲ ಬರಲಿಲ್ಲ ಅಂತ ಅನ್ಕೊಳ್ತೀವಿ. ಸುಮಾರು ದಿನ ಆಯಿತು ನಾವು. ಹಾಗಾಗಿ ಇತ್ತೀಚೆಗೆ ಮೊನ್ನೆ 2 ಸರ್ಜರಿಗಳಾಯಿತು. ಅವರು ಹಲವು ಆಸ್ಪತ್ರೆಗಳನ್ನ ಹೋಗಿ ಬಂದು ಅವರಿಗೆ ಸರಿಯಾದ ರೀತಿ ಚಿಕಿತ್ಸೆ ದೊರೆಯದೆ ನಮ್ಮಲ್ಲಿಗೆ ಬಂದಾಗ ಅವರನ್ನು ಶೀಘ್ರವಾಗಿ ಅವರ ರೋಗನ ಪತ್ತೆ ಮಾಡಿ ಇಬ್ಬರಿಗೂ ಮೊನ್ನೆ 9ನೇ ತಾರೀಕು ನಾವು ಸರ್ಜರಿಗಳು ನಮ್ಮ ಆಸ್ಪತ್ರೆಯ ತಂಡ ನೆರವೇರಿಸಿದೆ. ಒಂದು ಸರ್ಜರಿ, ಆಕೆ 41 ವರ್ಷದ ವಯಸ್ಸಿನ ಸ್ತ್ರೀ, ಸುಮಾರು 1 ವರ್ಷದಿಂದ ಹೊಟ್ಟೆ ನೋವಿಂದ ನರಳ್ತಾ ಇದ್ದು ನಮ್ಮಲ್ಲಿ ಬಂದಾಗ ಆಮೇಲೆ ನಾವು ಪರೀಕ್ಷೆಗಳನ್ನ ಮಾಡಿ ಆಕೆಗೆ ಅದೇ ದಿನ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದ್ವಿ. 4.5 ಕೆಜಿ ಗಾತ್ರದ ಒವೇರಿಯನ್ ಮಾಸ್ ಇತ್ತು. 4.5 ಕೆಜಿ ಅದನ್ನ ಈಗ ಓಪನ್ ಆಗಿಡಕ್ಕಾಗಲ್ಲ. ಮೊನ್ನೆ ಮಾಡಿದ್ವಿ, ಹಾಗೆ ನಾವು ಫಾರ್ಮಲ್ಲಿ ಎಲ್ಲಂತ ಹಾಕಿದ್ದೀವಿ. ಸೊ ಇದು 4.5 ಕೆಜಿ ಗಾತ್ರದ ಒಂದು ಶಸ್ತ್ರಚಿಕಿತ್ಸೆಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿ ಪೇಷಂಟ್ ಗುಣಮುಖರಾಗಿ ನಾಳೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಾ ಇತ್ತು. ಸೊ ಇನ್ನೊಂದು ಅದು ಸಸ್ಪೆಕ್ಟೆಡ್ ಮ್ಯಾಲಿಗ್ನೆನ್ಸಿ. ಆ ಪೇಷಂಟ್ಗೂ ಕೂಡ ಅದೇ ದಿನ ಶಸ್ತ್ರಚಿಕಿತ್ಸೆ ನೆರವೇರಿ ಅದು 2.5 ಕೆಜಿ ಗಾತ್ರದ ಒಂದು ದೊಡ್ಡ ಗಡ್ಡೆ. ಅದನ್ನೇ ಬಿಟ್ಟಿಲ್ಲ, ಯಾಕೆಂದರೆ ಅದು ಕೆಲವು ಪೀಸ್ಗಳನ್ನ ಮಾಡಿ ಬಯಸಿ ಕಳಿಸಿದ್ದಾರೆ. ಇದನ್ನು ಕಳಿಸ್ತೀವಿ. ಈ 2 ಸರ್ಜರಿಗಳನ್ನ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀನಿಧಿ ಅವರು ನೆರವೇರಿಸಿ ಅವರ ಜೊತೆಗೆ ಡಾಕ್ಟರ್ ಸುಷ್ಮಿತಾ ಮುಂತಾದ ನಮ್ಮ ಟೀಮ್ನವರು ಸೇರಿ ಒಂದು ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದರು. ಇನ್ನೊಂದು ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ಪ್ರಭಾಕರ್ ನಾಯ್ಕ್ ಸರ್ ಅವರು, ಡಾಕ್ಟರ್ ಸುಷ್ಮಿತಾ ಮುಂತಾದ ನಮ್ಮ ಟೀಮ್ ಡಾಕ್ಟರ್ ಸೇರಿ ಯಶಸ್ವಿಯಾಗಿ ನಡೆಸಿದ್ರು ಅಂತ ನಾನು ಸಂತೋಷದಿಂದ ಹೇಳ್ತೀನಿ. ಈ 2 ಕೇಸು ಫಸ್ಟ್ ಟೈಮ್ ನಿಮ್ಮ ಹಾಸ್ಪಿಟಲ್ ಈ ಥರದ್ದು ಹಲವಾರು ಆಗಿದೆ. ಬಟ್ 4.5 ಕೆಜಿದು ಬಹುಶಃ ಒಂದು 3-4 ವರ್ಷದಿಂದ ಆಗಿದೆ. 2.5 ಕೆಜಿ ಮಾಮೂಲಾಗಿ ಆಗ್ತಾನೆ ಇರುತ್ತೆ. ನಾವು ಅದನ್ನೇನು ಸ್ಪೆಸಿಫಿಕ್ ಆಗಿ ಹೇಳಕ್ ಹೋಗಿಲ್ಲ. ಬಟ್ 4.5 ಕೆಜಿ ಸ್ವಲ್ಪ ಅಪರೂಪ. ಯಾಕೆಂದ್ರೆ ಪೇಷಂಟ್ಗಳು ಅಷ್ಟು ಬೆಳೆಯೋದಂತ ಬಿಡಲ್ಲ ಇದಕ್ಕಾಗಲಿ. ಸಾಮಾನ್ಯವಾಗಿ ಚಿಕ್ಕದಾಗಿರೋದೇ ಸರ್ಜರಿ ಬರ್ತಾರೆ. ಬಟ್ ಹಲವು ಪೇಷಂಟ್ಗಳು ಹೀಗೆ ವಿದ್ಯಾವಂತರು ಕೂಡ ಹಲವು ಕಾರಣಗಳಿಂದ ರೋಗನ ಹೆಚ್ಚಿಗೆ ಮಾಡಿಕೊಂಡು ಹೀಗೆ ಬಂದಾಗ ಈ ಥರದ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಕುಶಾಲ್, ಡಾಕ್ಟರ್ ಜಸ್ವಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.